ಬಡವರಿಗೊಂದು ನ್ಯಾಯ, ಬಲಿದ್ರಿಗೊಂದು ನ್ಯಾಯ, 41 ಸ್ವತ್ತುಗಳನ್ನ ಪಾಲಿಕೆಯ ವಶಕ್ಕೆ ಪಡ್ಕೊಳ್ಳುವಂತ ಕಾರ್ಯವನ್ನ ಇವತ್ತು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. MS ರಾಮಯ್ಯ ತಲಾ 16 ಕೋಟಿ ರೂಪಾಯಿಗಳಷ್ಟು ಮೊತ್ತದ ಆಸ್ತಿ ತೆರಿಗೆನ ಬಾಕಿ ಉಳಿಸಿಕೊಂಡಿದ್ರು ಕೂಡ ಶಕ್ತಿ ಕೇಂದ್ರಗಳು ಅಂತಾನೆ ಕರೆಸಿಕೊಳ್ಳುವಂತ ವಿಧಾನಸೌಧ ವಿಕಾಸಸೌಧ ಸುಮಾರು 14 ಕೋಟಿ 93 ಲಕ್ಷ ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಒಂದು ಸೇವಾ ತೆರಿಗೆಯನ್ನ ಬಾಕಿ ಉಳಿಸಿಕೊಳ್ಳೋದ್ರ ಮೂಲಕ ದೊಡ್ಡ ಮಟ್ಟದ ವಂಚನೆಯನ್ನ ಪಾಲಿಕೆಗಳು ಮಾಡಿರ್ತಕ್ಕಂಥ ಪಾಲಿಕೆಯಿಂದ ಅವರು ತ್ಯಾಜ್ಯ ವಿಲೇವಾರಿ ಕಾರ್ಯವನ್ನ ಮಾಡಿಸ್ಕೊಳ್ತಾರೆ, ಹಾಗೆ ಬೀದಿ ದೀಪಗಳ ಕಾರ್ಯವನ್ನ ಮಾಡಿಸ್ಕೊಳ್ತಾರೆ. ವಿಶೇಷ ಆಯುಕ್ತರು ಕಂದಾಯ GBA ಹಾಗೂ GBA ಮುಖ್ಯ ಆಯುಕ್ತರು ನಾನು ಆಗ್ರಹ ಮಾಡಿರ್ತಕ್ಕಂಥದ್ದು ಎಲ್ಲ ಸರ್ಕಾರಿ ಕಟ್ಟಡಗಳನ್ನ ಸೇವಾ ತೆರಿಗೆ ಬಾಕಿ ಉಳಿಸಿಕೊಂಡಿರ್ತಕ್ಕಂಥ ಸರ್ಕಾರಿ ಕಟ್ಟಡಗಳನ್ನ ಜಪ್ತಿ ಮಾಡಬೇಕು, ಒಂದು ದಿನದ ಮಟ್ಟಿಗೆ ಆದ್ರೂ ಬೀಗ ಜಡಿಯುವಂತ ಧೈರ್ಯವನ್ನ ತೋರಿಸಬೇಕು ಅನ್ನೋ ಒಂದು ಆಗ್ರಹವನ್ನ ಆ ಚಾಲೆಂಜ್ ಅನ್ನು ಸವಾಲನ್ನು ನಾವು ಹಾಕಿದ್ದೇನೆ. ಕಳೆದ 3-4 ತಿಂಗಳುಗಳಿಂದ 5 ಪಾಲಿಕೆಗಳ ಆಯುಕ್ತರುಗಳು ಹಾಗೆ GBA ಕಂದಾಯ ಇಲಾಖೆಯ ವಿಶೇಷ ಆಯುಕ್ತರು ಒಂದು ಸಾಮಾನ್ಯ ಜನ ವಿರೋಧಿ ಕಾರ್ಯವನ್ನ, ಪ್ರಜಾಪ್ರಭುತ್ವ ವಿರೋಧಿ ಕಾರ್ಯವನ್ನ, ಬಡವರಿಗೊಂದು ನ್ಯಾಯ, ಬಲಿದ್ರಿಗೊಂದು ನ್ಯಾಯ, ಹಾಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ಒಂದು ನ್ಯಾಯ, ಪ್ರಜೆಗಳನ್ನು ಆಳುವಂಥ ಸರ್ಕಾರಕ್ಕೆ ಒಂದು ನ್ಯಾಯ ಅನ್ನೋ ಒಂದು ತಾರತಮ್ಯ ಧೋರಣೆಯನ್ನು ಅನುಸರಿಸಿಕೊಂಡು ದೊಡ್ಡ ಮಟ್ಟದ ದ್ರೋಹವನ್ನು ನಾಡಿನ ಜನರಿಗೆ, ಬೆಂಗಳೂರಿನ ನಾಗರಿಕರಿಗೆ ಮಾಡ್ತಾ ಇರ್ತಕ್ಕಂಥದ್ದು. ಕಡಿಮೆ ಪ್ರಮಾಣದ ಆಸ್ತಿ ತೆರಿಗೆಗಳನ್ನು 50,000 1 ಲಕ್ಷ ರೂಪಾಯಿಗಳಷ್ಟು ಕಡಿಮೆ ಪ್ರಮಾಣದ ಆಸ್ತಿಗಳನ್ನು ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ಆಸ್ತಿಗಳನ್ನು ಹರಾಜು ಹಾಕುವಂಥ ಕೆಲಸಕ್ಕೆ ಪಾಲಿಕೆಗಳು ಮುಂದಾಗಿರ್ತಕ್ಕಂಥದ್ದು. 2 ದಿನಗಳ ಮುಂಚಿತವಾಗಿ ಇನ್ನೂ ಒಂದು ಆಘಾತಕಾರಿ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥ 5 ಪಾಲಿಕೆಗಳ ಮುಖ್ಯಸ್ಥರು 41 ಸ್ವತ್ತುಗಳನ್ನು ಪಾಲಿಕೆಯ ವಶಕ್ಕೆ ಪಡ್ಕೊಳ್ಳುವಂಥ ಕಾರ್ಯವನ್ನು ಇವತ್ತು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದ್ರ ಮೂಲಕ ಪ್ರಜಾಪ್ರಭುತ್ವ ವಿರೋಧಿ ಕೆಲಸವನ್ನು ಇವರು ಮಾಡಿರ್ತಕ್ಕಂಥದ್ದು. ಇಲ್ಲಿ ನಾನು ಇವ್ರನ್ನ ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಮಾನ್ಯತಾ ಟೆಕ್ ಪಾರ್ಕು, ಬಾಗ್ಮನೆ ಟೆಕ್ ಪಾರ್ಕು, ಎಕೋಸ್ಪೇಸ್ ಪಾರ್ಕು, ಮೀನಾಕ್ಷಿ ಮಾಲ್ನಂಥ ಮಾಲ್ಗಳು, ಹಾಗೆ MS ರಾಮಯ್ಯ ಶಿಕ್ಷಣ ಸಂಸ್ಥೆಗಳು ತಲಾ 16 ಕೋಟಿ ರೂಪಾಯಿಗಳಷ್ಟು ಮೊತ್ತದ ಆಸ್ತಿ ತೆರಿಗೆನ ಬಾಕಿ ಉಳಿಸ್ಕೊಂಡಿದ್ರು ಕೂಡ ಡಿಫಾಲ್ಟರ್ಸ್ ಲಿಸ್ಟಲ್ಲಿ ಅವ್ರ ಹೆಸರುಗಳು ಕಣ್ಮರೆ ಆಗಿರೋದು ಹೇಗೆ, ಈ ಒಂದು ರಹಸ್ಯವನ್ನು ನೀವೇ ಹೇಳಬೇಕು ಅನ್ನೋ ಒಂದು ಆಗ್ರಹವನ್ನು ಕೂಡ ನಾನು ಮಾಡಿದ್ದೇನೆ. ಅದ್ರ ಜೊತೆಗೆ ಇವ್ರು ಮಾಡಬೇಕಾಗಿರ್ತಕ್ಕಂಥದ್ದು ಕಳೆದ 18 ವರ್ಷಗಳಿಂದ ಕಡ್ಡಾಯವಾಗಿ ಪಾಲಿಕೆಗೆ ಪಾವತಿ ಮಾಡಲೇಬೇಕಾಗಿರ್ತಕ್ಕಂಥ 473 ಕೋಟಿ ರೂಪಾಯಿಗಳಷ್ಟು ಬೃಹತ್ ಪ್ರಮಾಣದ ಸೇವಾ ತೆರಿಗೆಯನ್ನು ಹಳೆಯ BBMP ಅಥವಾ ಈಗಿನ 5 ಪಾಲಿಕೆಗಳ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸರ್ಕಾರಿ ಕಟ್ಟಡಗಳು ಬಾಕಿ ಉಳಿಸ್ಕೊಂಡು ದೊಡ್ಡ ಮಟ್ಟದ ವಂಚನೆಯನ್ನು ಸರ್ಕಾರಕ್ಕೆ ಪಾಲಿಕೆಗೆ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ವಿಶೇಷವಾಗಿ ಶಕ್ತಿ ಕೇಂದ್ರಗಳು ಅಂತಲೇ ಕರೆಸ್ಕೊಳ್ಳುವಂಥ ವಿಧಾನಸೌಧ, ವಿಕಾಸಸೌಧ, ರಾಜಭವನ, ಕುಮಾರಕೃಪಾ ಅತಿಥಿ ಗೃಹ ಮತ್ತು ಬಹುಮಹಡಿಗಳ ಕಟ್ಟಡ, ಈ 5 ಕಟ್ಟಡಗಳೇ ಸುಮಾರು 14 ಕೋಟಿ 93 ಲಕ್ಷ ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಒಂದು ಸೇವಾ ತೆರಿಗೆಯನ್ನು ಬಾಕಿ ಉಳಿಸ್ಕೊಳ್ಳೋದ್ರ ಮೂಲಕ ದೊಡ್ಡ ಮಟ್ಟದ ವಂಚನೆಯನ್ನು ಪಾಲಿಕೆಗಳು ಮಾಡಿರ್ತಕ್ಕಂಥದ್ದು. ನಿಯಮಾನುಸಾರ ಪಾಲಿಕೆಯಿಂದ ಅವರು ತ್ಯಾಜ್ಯ ವಿಲೇವಾರಿ ಕಾರ್ಯವನ್ನು ಮಾಡಿಸ್ಕೊಳ್ತಾರೆ, ಹಾಗೆ ಬೀದಿ ದೀಪಗಳ ಕಾರ್ಯವನ್ನು ಮಾಡಿಸ್ಕೊಳ್ತಾರೆ, ಹಾಗೆ ಆ ಕಟ್ಟಡಗಳಿಗೆ ಅಗತ್ಯ ಇರತಕ್ಕಂಥ ಪಾದಚಾರಿ ಮಾರ್ಗಗಳು, ಚರಂಡಿ ಮಾರ್ಗಗಳು, ಹಾಗೆ ರಸ್ತೆಗಳ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಸ್ಕೊಳ್ತಾರೆ. ಇದಕ್ಕೋಸ್ಕರ ಅವರು ಇಂತಿಷ್ಟು ಪ್ರಮಾಣದ ಸೇವಾ ತೆರಿಗೆಯನ್ನು ನಿಯಮಾನುಸಾರ ಪಾವತಿ ಮಾಡಲೇಬೇಕಾಗಿರ್ತದೆ. ಕಳೆದ 18 ವರ್ಷಗಳಿಂದ ನಾನು ಈಗಾಗಲೇ ಹೇಳಿದಾಗೆ 473 ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತದ ಸೇವಾ ತೆರಿಗೆಯನ್ನು ಈ ಸರ್ಕಾರಿ ಕಟ್ಟಡಗಳು, ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥ ಕಟ್ಟಡಗಳು ಬಾಕಿ ಉಳಿಸ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಕಳೆದ ವರ್ಷ ಮೇ ಅಥವಾ ಜೂನ್ನಲ್ಲಿ ಸ್ನೇಹಲ್ ಅಂತ ಹೇಳಿ ಪೂರ್ವ ವಲಯದ ವಲಯಾಯುಕ್ತರಾಗಿದ್ದಂಥ ದಿಟ್ಟ IAS ಅಧಿಕಾರಿ ರಾಜ್ಯ ಸರ್ಕಾರದ ಹಣಕಾಸು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಡಿಮ್ಯಾಂಡ್ ನೋಟಿಸನ್ನು ಕೊಟ್ಟು ಕೂಡಲೇ ಈ 5 ಕಟ್ಟಡಗಳು ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ಸೇವಾ ತೆರಿಗೆಯನ್ನು ಪಾವತಿ ಮಾಡಿ ಅನ್ನೋ ಡಿಮ್ಯಾಂಡ್ ನೋಟಿಸನ್ನು ಕೊಡ್ತಾರೆ. ಅದಕ್ಕೆ ಅವರಿಗೆ ಸಿಕ್ಕಂಥ ಕೊಡುಗೆ ಏನು ಅಂತಂದರೆ ಅವರ ವರ್ಗಾವಣೆ ಭಾಗ್ಯವನ್ನು ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ. ಹಾಗಾಗಿ ನಾನು ಇವತ್ತು 5 ಪಾಲಿಕೆಗಳ ಆಯುಕ್ತರುಗಳು, ವಿಶೇಷ ಆಯುಕ್ತರು ಕಂದಾಯ GBA ಹಾಗೂ GBA ಮುಖ್ಯ ಆಯುಕ್ತರಿಗೆ ನಾನು ಆಗ್ರಹ ಮಾಡಿರ್ತಕ್ಕಂಥದ್ದು, ನಿಜಕ್ಕೂ ನಿಮ್ಗೆ ಇಚ್ಛಾಶಕ್ತಿ ಇದ್ದರೆ ಬಡವರಿಗೂ ಒಂದೇ ನ್ಯಾಯ, ಬಲ್ಲಿದ್ರಿಗೂ ಒಂದೇ ನ್ಯಾಯ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೂ ಒಂದೇ ನ್ಯಾಯ, ಸರ್ಕಾರಕ್ಕೂ ಒಂದೇ ನ್ಯಾಯ ಅನ್ನೋ ಧ್ಯೇಯ ವಾಕ್ಯವನ್ನು ನೀವು ನಿಜಕ್ಕೂ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ನೀವು ಕೂಡಲೇ ಈ ಒಂದು ಎಲ್ಲ ಸರ್ಕಾರಿ ಕಟ್ಟಡಗಳನ್ನು ಸೇವಾ ತೆರಿಗೆ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ಈ ಸರ್ಕಾರಿ ಕಟ್ಟಡಗಳನ್ನು ಜಪ್ತಿ ಮಾಡಬೇಕು. ಅದರಲ್ಲಿ ವಿಶೇಷವಾಗಿ ಈ ಶಕ್ತಿ ಕೇಂದ್ರಗಳಾಗಿರ್ತಕ್ಕಂಥ ವಿಧಾನಸೌಧ, ವಿಕಾಸಸೌಧ, ಕುಮಾರಕೃಪಾ ಅತಿಥಿ ಗೃಹ, ರಾಜಭವನ ಮತ್ತು ಬಹುಮಹಡಿ ಕಟ್ಟಡಗಳನ್ನು ಒಂದು ದಿನದ ಮಟ್ಟಿಗಾದರೂ ಆ ಒಂದು ಕಾರ್ಯನಿರ್ವಹಣೆ ಮಾಡುವಂಥ ದಿನದಲ್ಲಿ ಒಂದು ದಿನದ ಮಟ್ಟಿಗಾದರೂ ಬೀಗ ಜಡಿಯುವಂಥ ಧೈರ್ಯವನ್ನು ತೋರಿಸಬೇಕು ಅನ್ನೋ ಒಂದು ಆಗ್ರಹವನ್ನು ಆ ಚಾಲೆಂಜನ್ನು ಸವಾಲನ್ನು ಅವ್ರಿಗೆ ಹಾಕಿದ್ದೇನೆ. ಇವತ್ತು ದೂರು ಕೊಟ್ಟಿದ್ದೇನೆ. 15 ದಿನಗಳ ಕಾಲ ನಾನು ಕಾದು ನೋಡ್ತೀನಿ. ಈಗಾಗಲೇ GBA ಮುಖ್ಯ ಆಯುಕ್ತರು ಮತ್ತು ವಿಶೇಷ ಆಯುಕ್ತರು ಕಂದಾಯ ಮನೀಶ್ ಮೋದ್ಗಿಲ್ ಅವರು ನನಗೆ ವಾಗ್ದಾನವನ್ನು ಮಾಡಿದ್ದಾರೆ. ನಾಳೆನೇ ಪ್ರಧಾನ ಕಾರ್ಯದರ್ಶಿಗಳು ಹಣಕಾಸು ಇಲಾಖೆಯವರಿಗೆ ಪತ್ರವನ್ನು ಮತ್ತು ಡಿಮ್ಯಾಂಡ್ ನೋಟಿಸನ್ನು ಕೊಟ್ಟು ಕೂಡಲೇ 1 ತಿಂಗಳೊಳಗಾಗಿ ಈ ಒಂದು ಸೇವಾ ತೆರಿಗೆನ ಪಾವತಿ ಮಾಡುವ ಆಗ್ರಹವನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾದು ನೋಡ್ತೀನಿ. ಇಲ್ಲ ಅಂತಲೇ ಇನ್ನೊಂದು 15-20 ದಿನಗಳ ನಂತರ ನಮ್ಮ ವಕೀಲರ ಮೂಲಕ ಈ ರಾಜ್ಯ ಸರ್ಕಾರದ ಈ ಒಂದು ಹಣಕಾಸು ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳ ವಿರುದ್ಧ ನಾನು ಒಂದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ದಾಖಲು ಮಾಡ್ತಾ ಇದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.